ಗಡಿ ಜಿಲ್ಲೆ ಬೀದರ್ಲು ಕೂಡ ಅದ್ದೂರಿಯಾಗಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ನೋಡಬಹುದು ನೀವು. ಈಗಾಗಲೇ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಅವರು ಕೂಡ ಏನಂದ್ರೆ ಅವ್ರು ಕೂಡ ಇದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತ ಏನು ವಿಜಯ ಉತ್ಸವ ಇದೆ, ಅದ್ದೂರಿಯಾಗಿ ವಿಜಯ ಉತ್ಸವ ಆಯಿತು. ಇವತ್ತೆಲ್ಲೋ ಒಂದ್ ಕಡೆ ಏನು ಈಗಾಗಲೇ ಭಾರತೀಯ ಸೈನಿಕರು ಏನು ಪಾಕಿಸ್ತಾನಗಳ ಉಗ್ರರ ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕೆಲ್ಲೋ ಒಂದ್ ಕಡೆ ಒಂದು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರನ ಹಾಕುವ ಮೂಲಕ ಶಾಂತಿ ಮಂತ್ರನ ಕಾಂಗ್ರೆಸ್ ಜಪಿಸ್ತಾ ಇದೆ ಅಂತ ಹೇಳ್ಬೋದು. ಸರ್, ದೇಶದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಒಂದು ಕಾಂಗ್ರೆಸ್ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ದೇಶದ 140 ಕೋಟಿ ಜನರಲ್ಲಿ ಆಕ್ರೋಶ ಮನೆ ಮಾಡ್ಯದ. ಪಾಕಿಸ್ತಾನ ಪಾಠ ಕಲಿಸಲೇಬೇಕು ಅಂತೇಳಿ ಆಕ್ರೋಶ ಮನೆ ಮಾಡಿ ಇಂಥ ಸಂದರ್ಭದಲ್ಲಿ ಶಾಂತಿ ಮಂತ್ರ ಜಪಿಸ್ತಾರೆ ಸರ್ ಕಾಂಗ್ರೆಸ್ದವರು. ಏನು ಹೇಳ್ತೀರಿ ಸರ್? ಭಾರತ 60 ವರ್ಷಕ್ಕೂ ಹೆಚ್ಚು ಆಡಳಿತವನ್ನು ನಡೆಸಿದಂಥ ಕಾಂಗ್ರೆಸ್ಸಿನ ಪರಿಣಾಮವಾಗಿಯೇ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ ಯುದ್ಧವನ್ನು ಸಾರ್ತಾ ಇತ್ತು. ಹೀನಾಯವಾಗಿ ಸೋಲಿ ಕಳೆದ 3 ದಶಕಗಳಿಂದ ಪಾಕಿಸ್ತಾನ್ ಆತಂಕವಾದವನ್ನು ಜನ್ಮವನ್ನು ಕೊಟ್ಟು ಪೋಷಣೆಯನ್ನು ಕೊಟ್ಟು ಭಾರತದ ಅನೇಕ ಸೈನಿಕರನ್ನು ಅಮಾಯಕ ನಾಗರಿಕರನ್ನು ಕೊಂದಾಕಿದ್ದನ್ನು ಇತಿಹಾಸ. ಇದಕ್ಕೆ ಯಾರಾದರೂ ಕಾರಣ ಇದ್ದರೆ ಕಾಂಗ್ರೆಸ್ಸಿನ ನೀತಿಗಳೇ ಕಾರಣ ಇದ್ದವೆ. ಆದರೆ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತ, ಬಲಿಷ್ಠ ಭಾರತ, ಯಾವುದೇ ಕಾರಣಕ್ಕೆ ಆತಂಕವಾದ ಆಗಲಿ ಅಲ್ಗವಾದ ಆಗಲಿ ಆಂತರಿಕ ಯಾವುದೇ ದೇಶದ ವಿರುದ್ಧ ಹಿತಾಸಕ್ತಿಗಳನ್ನು ಹತ್ತಿಕ್ಕುವಂಥ ಸಾಮರ್ಥ್ಯ ಇವತ್ತು ಭಾರತ ಸರ್ಕಾರಕ್ಕಿದೆ ಅನ್ನುವಂಥದ್ದನ್ನು ಅನೇಕ ಸಾರಿ ನರೇಂದ್ರ ಮೋದಿಯವರ ಸರ್ಕಾರ ತೋರಿಸ್ಕೊಟ್ಟಿದೆ. ಪಹಲ್ಗಾಂವ್ದಲ್ಲಿ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಉಗ್ರವಾದಿಗಳು ಮೋದಿಗೆ ಹೋಗಿ ಹೇಳ್ರಿ ಅಂತ ಹೇಳಿದ್ರು ಸರ್. ಇವತ್ತು ಮೋದಿ ಅನ್ನೋ ದೇಶದ ಜನರಿಗೆ ಮಾತು ಕೂಡ ಕೊಟ್ಟರು, ಮೆಟ್ಟಿ ಮೇಲೆ ಮೆಲಾದೆ ಹೆಂಗೆ ಅಂತೇಳಿ. ಇವತ್ತು ಸುಮಾರು 8 ರಿಂದ 9 ಕಡೆ ದಾಳಿ ಮಾಡಿ ಅನ್ನೋದಂದ್ರೆ ಅವ್ರಿಗೆ ಒಂದು ಪಾಠ ಕಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ನರೇಂದ್ರ ಮೋದಿಯವರು ಇಂಥ ಆತಂಕವಾದಿಗಳ ಕೃತ್ಯಕ್ಕೆ ಹತ್ತಿಕ್ಕುವಂಥ ಸಂಪೂರ್ಣವಾದಂಥ ಧೈರ್ಯ ಇದೆ. ದೇಶದ ಜನರ ಸಂಪೂರ್ಣವಾದಂಥ ಅವರ ಮೇಲೆ ವಿಶ್ವಾಸ ಇದ್ದಿದ್ದಕ್ಕಾಗಿಯೇ ಇವತ್ತ ಅಂದರೆ ನಿನ್ನೆ ರಾತ್ರಿ ಪಾಕಿಸ್ತಾನದ 9 ಆತಂಕವಾದಿಗಳ ಅಡುಗುತಾಣ ಮತ್ತು ಟ್ರೈನಿಂಗ್ ಸೆಂಟರ್ಗಳನ್ನು ನಮ್ಮ ಭಾರತದ ಸೈನ್ಯ ಅತಿ ನೇರವಾಗಿ ಆ 9 ಕೇಂದ್ರಗಳ ಮೇಲೆ ಧ್ವಂಸವನ್ನು ಮಾಡಿ 300ಕ್ಕೆ ಹೆಚ್ಚು ಆತಂಕವಾದಿಗಳನ್ನು ಇವತ್ತು ಹತಾಶರಾಗಿದ್ದಾರೆ. ಇದು ನಮ್ಮ ಭಾರತದ ಸೈನ್ಯದ ಶೌರ್ಯ, ನಮ್ಮ ಅಭಿಮಾನ ಇದೆ. ಇವತ್ತು 140 ಕೋಟಿ ಜನ ಭಾರತೀಯರು ನರೇಂದ್ರ ಮೋದಿಯವರ ಬೆನ್ನೆಲುಬಿಗೆ ನಿಂತಿದ್ದಾರೆ, ನಮ್ಮ ಸೈನ್ಯದ ಬೆಲೆ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನವರು ಇವತ್ತು ಬೆಳಿಗ್ಗೆ ಭಾರತ ಶಾಂತಿಯ ಪ್ರತೀಕ ದೇಶ ಅನ್ನುವಂಥದ್ದನ್ನು ಇದರ ಮಾನಸಿಕತೆ ಕಾಂಗ್ರೆಸ್ನವರು ಏನಂದರೆ ನಾವು ಆತಂಕವಾದಿಗಳನ್ನು ಕೊಲ್ಲಬಾರ್ದು ಅನ್ನುವಂಥ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಸಮರ್ಥನೆ ಸೂಚಿಸುವಂಥದ್ದು. ಮತ್ತು ಭಾರತದಲ್ಲಿರುವಂಥ ಏನು ಹೇಳ್ತೀರಿ? ಮಾಜಿ ಕೇಂದ್ರ ಸಚಿವರು ರಾಹುಲ್ ಗಾಂಧಿ ಏನು ಹೇಳ್ತೀರಿ? ಇವತ್ತು ರಾಹುಲ್ ಗಾಂಧಿಯವರೇ, ನೀವು ನಮ್ಮ ಸೈನ್ಯದ ಗರ್ವ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರಿ. ಆದರೆ ನಿಮ್ಮ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಅದನ್ನು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ವಿರೋಧಿಸುವಂಥ ರೀತಿಯಲ್ಲಿ ಅದನ್ನು ಶಾಂತಿ ಇರಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಿದೆ. ಇದಕ್ಕೆ ಧಿಕ್ಕರಿಸಬೇಕು ಮತ್ತು ನಿಮ್ಮ ಕರ್ನಾಟಕದ ಕಾಂಗ್ರೆಸ್ಸನ್ನು ವಜಾಗೊಳಿಸಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಮಾತು ಅಂತ ಹೇಳ್ಬೋದು. ರಾಜ್ಯದ ಕಾಂಗ್ರೆಸ್ ಪಕ್ಷದ ನಡೆಗೆ ನಾವು ಧಿಕ್ಕಾರ ಮಾಡ್ತೀವಿ. ಟೋಟಲಿ ಇವತ್ತು ಇಡೀ ದೇಶದ ಪ್ರತಿಯೊಬ್ಬರು ಏನದಂದ್ರೆ ಸೈನಿಕರ ಕಾರ್ಯಕ್ಕೆ ಮೆಚ್ಚುಗೆ ಪಡಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇವತ್ತು ಅನ್ನೋದಂದ್ರೆ ಆ ಸೈನಿಕರ ಕಾರ್ಯಕ್ಕೆ ಮೆಚ್ಚುಗೆ ಪಡಿಸಬೇಕು, ಅವರಿಗೆ ಹೆಡ್ಸಪ್ ಹೇಳೋದು ಬಿಟ್ಕೊಟ್ಟು ಈ ರೀತಿ ಶಾಂತಿ ಮಂತ್ರ ಜಪಿಸೋದು ಯಾವ್ದು ನ್ಯಾಯ ಅದ ಅಂತೇಳಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ಲು ಕೂಡ ಅದ್ದೂರಿಯಾಗಿ ಸಂಭ್ರಮ ಆಚರಣೆ